ಹೊಟ್ಟೆನೋ ಒಂದು ರೋಗದ ಲಕ್ಷಣ. ಬಟ್ ತುಂಬ ಸರಿ ಈ ಜಂತುಳುಗಳು ಇರೋದು ಗೊತ್ತೇ ಆಗಲ್ಲ. ಕೆಲವು ಮಕ್ಕಳು ಇದು ತುಂಬ ನೋಡಿರ್ತೀರ, ಅಯ್ಯೋ ನನ್ನ ಮಗು ಚೆನ್ನಾಗಿ ತಿಂತಾ ಇದೆ ಡಾಕ್ಟ್ರೇ, ಆದ್ರೂ ತೂಕ ಬೆಳೀತಾ ಇಲ್ಲ, ಏನಾದರೂ ಜಂತುಳ ಇದೆ ಹೊಟ್ಟೆ ಒಳಗೆ ಅಂತ. ಹುಳಕ್ಕೆ ನಾಲ್ಗೆ ಇರಲ್ಲ, ಅವಕ್ಕೆ ಟೇಸ್ಟ್ ಗೊತ್ತಾಗಲ್ಲ, ಆಮೇಲೆ ಅವಕ್ಕೆ ಬ್ರೈನು ಇರಲ್ಲ ಟೇಸ್ಟು ಇಂಟರ್ಪ್ರಿಟ್ ಮಾಡೋಕ್ಕೆ. ಸುಮ್ಮನೆ ಸಾಧಾರಣವಾಗಿ ಏನೋ ಮಗು ಮಧ್ಯದಲ್ಲಿ ಅಳ್ತಾ ಇದೆ, ಇಲ್ಲ ಏನೋ ಊಟಕ್ಕೆ ಮುಂಚೆ ಇಲ್ಲ ಊಟ ಆದಮೇಲೆ ಸ್ವಲ್ಪ ಮೈಲ್ಡಾಗಿ ಹೊಟ್ಟೆ ನೋವು ಬಂತು, ಇಲ್ಲ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ತುಂಬ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಒಬ್ಬರಿಗೆ ಬೇದಿ ಆಗ್ಬೋದು, ಕೆಲವೊಬ್ಬರಿಗೆ ಈವನ್ ಬ್ಲಡ್ ಲಾಸ್ ಆಗ್ಬೋದು, ಅದು ಕಣ್ಣಿಗೆ ಕಾಣದೇ ಇರೋಂಗೆ ಬ್ಲಡ್ ಲಾಸ್ ಕೂಡ ಆಗ್ಬೋದು. ಎಷ್ಟೊಂದು ಹುಳುಗಳ್ದು ಲೈಫ್ ಸೈಕಲ್ ನಾವು ನೋಡಿದ್ರೆ ಅವು ಕೆಲವೊಂದು ಏನು ಮಾಡ್ತವೆ ಅಂದರೆ ಸ್ಕಿನ್ನಿಂದ ಹೋಗ್ತವೆ. ಸೊ ಆಗಿಂದ ಕೈ ಕಾಲೆಲ್ಲ ಸಣ್ಣ ಇರುತ್ತೆ, ಬ್ಲಡ್ ಕಡಿಮೆ ಇರುತ್ತೆ, ಬೇದಿ, ಗ್ಯಾಸು, ಪದೇ ಪದೇ ಹೊಟ್ಟೆ ನೋವು ಬರೋದು, ಹಸುವಾಗುತ್ತೆ ಬಟ್ ಮೈಕ್ ಸೇರಲ್ಲ. ಈ ಬೇವಿನ ಸೊಪ್ಪು ಇದೆಲ್ಲ ತಿನ್ಸಿದ್ರೆ ಹುಳ ಸತ್ತೋಗ್ತವೆ ಅಂತ. ಈವನ್ 1 ತಿಂಗಳ ಮಗುವಿಂದ ಹಿಡಿದು 17-18 ವರ್ಷದ ಮಗುದ್ವರೆಗೂ ಈ ಥರ ಮಾಲ್ ಅಬ್ಸಾರ್ಪ್ಷನ್ನು ಬೇರೆ ಬೇರೆ ಕಾರಣ ನಾವು ನೋಡ್ತೀವಿ. ಮೋಷನ್ನಿಂದ ಅಂಡರ್ವೇರು ಮತ್ತು ಅವರು ತೊಳೆಯೋದ್ರಿಂದ ಅವ್ರ ಕೈಗೆಲ್ಲ ಅಂಟ್ಕೊಂಡಿರುತ್ತೆ. ಅಲ್ಲಿಂದ ಸಣ್ಣದಾಗಿ ಲಾರ್ವೆ ಅಂತೀವಿ, ಮೊಟ್ಟೆ ಹೊಡೆದ್ಬಿಟ್ಟು ಸಣ್ಣ ಹುಳ ಕಣ್ಣಕ್ಕೆ ಕಾಣಲ್ಲ ಅವು. ಸೊ ಅವು ಚರ್ಮದೊಳಗಿಂದ ಹೋಗ್ತವೆ. ಈಗ ನಿಮ್ಮ ಸ್ಕಿನ್ ಮೇಲೆ ಯಾರನ್ನ ಕೆರೆದ್ರೆ ಊತ ಬರುತ್ತಲ್ವ, ಇಲ್ಲ ಏನಾದ್ರು ಗಾಯ ಆದ್ರೆ ಊತ ಬರುತ್ತಲ್ಲ, ಆ ಥರ ಹುಳುಗಳೆಲ್ಲ ಅಂಟ್ಕೊಂಡಿದ್ರೆ ಆ ಜಾಗದಲ್ಲೆಲ್ಲ ಊತ ಬರುತ್ತೆ, ಅವು ಕಚ್ಕೊಂಡಿರ್ತವೆ ಗಟ್ಟಿಯಾಗಿ. ಈಗ ನಾವು ಎಷ್ಟೊಂದು ಸರಿ ನೋಡಿದೀವಿ, ಉಂಡೆ ಥರ ಆಗ್ಬಿಟ್ಟು ಕೆಲವೊಂದ್ಸರಿ ಮೂಗಿಂದ ಬರೋದು, ಬಾಯಿಂದ ಬರೋದು, ಅದು ಹೋಗ್ಬಿಟ್ಟು ಇದು ಪಿತ್ತನಾಳದಲ್ಲಿ ಬ್ಲಾಕ್ ಮಾಡೋದು, ಅಪೆಂಡಿಕ್ಸ್ ಬ್ಲಾಕ್ ಮಾಡೋದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲಿ ಹೆಚ್ಚಾಗಿ ಬರುವಂಥ ಒಂದು ಕಾಮನ್ ಕಂಡೀಷನ್ ಅಂತ ಹೇಳಿದ್ರೆ ಜಂತು ಹುಳದ ಸಮಸ್ಯೆ. ಸೊ ಯೂಶಲಿ ನಾವು ಹೇಳ್ತೀವಿ, ಮಕ್ಕಳು ಹೊಟ್ಟೆ ನೋವು ಅಂತ ಅಳ್ತಾ ಇದ್ರೆ ಜಂತು ಹುಳ ಇರಬಹುದೇನೋ, ಅಥವಾ ಏನಾದರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ಜಂತು ಹುಳ ಇರಬಹುದೇನೋ ಅಂತ. ಸೊ ಮಕ್ಕಳಲ್ಲಿ ಕಂಡು ಬರುವಂಥ ಈ ಒಂದು ಜಂತು ಹುಳದ ಸಮಸ್ಯೆಗೆ ಮುಖ್ಯ ಕಾರಣ ಏನು? ಸೊ ಪೇರೆಂಟ್ ಯಾವೆಲ್ಲ ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ, ಇದಕ್ಕೆ ಮನೆ ಮದ್ದೇನಾದರೂ ವರ್ಕ್ ಆಗುತ್ತಾ ಅಥವಾ ಟ್ಯಾಬ್ಲೆಟ್ಸೇ ತಗೋಬೇಕಾಗತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಾಗೇಂದ್ರ ಕುಮಾರ್, ಸೀನಿಯರ್ ಕನ್ಸಲ್ಟೆಂಟ್ ಇನ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋ ಹೆಪಟಾಲಜಿ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್, ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಮಾರತ್ಹಳ್ಳಿ, ಹೆಬ್ಬಾಳ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈಗ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಜಂತು ಹುಳದ ಸಮಸ್ಯೆ ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ, ಈಗ ನಾವು ಸಣ್ಣವ್ರು ಇರ್ಬೇಕಾದ್ರೂ ಈ ಒಂದು ಕಂಡೀಷನ್ ಅನ್ನ ದಾಟ್ಕೊಂಡೇ ಬಂದಿರ್ತೀವಿ. ಸೊ ಯೂಶಲಿ ಈಗ ಮಕ್ಕಳಿಗೆ ಹೇಳೋದಿಕ್ ಬರೋದಿಲ್ಲ, ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದಿಕ್ ಬರೋದಿಲ್ಲ. ಸೊ ಮಕ್ಕಳಲ್ಲಿ ಜಾಸ್ತಿ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ನಾವು ಹೇಳ್ತೀವಿ ಜಂತು ಹುಳದ ಸಮಸ್ಯೆ ಇರಬಹುದೇನೋ, ಅಥವಾ ಮಗು ಜಾಸ್ತಿ ಅಳ್ತಾ ಇದೆ, ಏನ್ ಮಾಡಿದ್ರು ಕೇಳ್ತಾ ಇಲ್ಲ ಅಂದಾಗ ಈ ತರ ಸಮಸ್ಯೆ ಇರಬಹುದೇನೋ ಅಂತ ನಾವು ಅಂದ್ಕೋತೀವಿ. ನಿಜವಾಗಿಯೂ ಹೌದಾ? ಯಾವ ರೀತಿಯಾಗಿರುತ್ತೆ ಅಂತ? ಹೋಗೆ, ಈಗ ನೀವು ನಿಮ್ಮ ಪ್ರಶ್ನೆಯಲ್ಲಿ 2 ಭಾಗ ಇದೆ. ಒಂದು ಹೊಟ್ಟೆ ನೋವು, ಎರಡನೇದು ಜಂತುಹುಳದಿಂದ ಹೊಟ್ಟೆ ನೋವು ಆಗುತ್ತಾ ಅಂತ. ಓಕೆ, ಸೊ ಹೊಟ್ಟೆ ನೋವು ಒಂಥರ ಹೊಟ್ಟೆ ನೋವು ಒಂದು ರೋಗದ ಲಕ್ಷಣ. ಸೊ ತುಂಬಾ ಕಾಯಿಲೆಗಳಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಪ್ಲಸ್ ಅದು ವಯಸ್ಸಿನ ತಕ್ಕನಾಗೆ ಹೊಟ್ಟೆ ನೋವು ಕಾರಣಗಳು ಚೇಂಜ್ ಆಗುತ್ತೆ. ಸೊ ಈಗ ಅದರಲ್ಲಿ ಒಂದು ಕಾರಣ ಜಂತುಹುಳ ಇದ್ರೂ ಇರಬಹುದು. ಜಂತುಹುಳ ಕೂಡ ತುಂಬ ಸಮಯದಲ್ಲಿ ಗೊತ್ತಾಗಲ್ಲ, ಏನು ಪ್ರಾಬ್ಲಮ್ ಇರಲ್ಲ ಜಂತುಹುಳದಿಂದ. ಬಟ್ ಕೆಲವೊಂದು ಟೈಮಲ್ಲಿ ಮಾತ್ರ ಅವ್ರಿಗೆ ಹೊಟ್ಟೆ ನೋವು ಬರ್ಬೋದು. ಅದಕ್ಕೆ ಹಲವಾರು ಕಾರಣಗಳಿದೆ. ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಇಲ್ಲ ನೆಕ್ಸ್ಟ್ ಕನ್ವರ್ಸೇಷನಲ್ಲಿ ನಾನು ನಿಮಗೆ ಅದ್ರದ್ದು ರೀಸನ್ಸ್ ಹೇಳ್ತೀನಿ. ಕೆಲವೊಂದು ಸಾರಿ ಜಂತುಹುಳುಗಳು ಎಷ್ಟೊಂದು ಬೆಳ್ಕೊಂಡು ಹೊಟ್ಟೆನ ಬ್ಲಾಕೇ ಮಾಡಿಬಿಡುತ್ತೆ, ಇಲ್ಲ ಹೊಟ್ಟೆ ತಿರುಗುತ್ತೆ, ವಾಲ್ವುಲಸ್ ಅಂತೀವಿ ಅದನ್ನು, ಇಲ್ಲಾಂದರೆ ಹೊಟ್ಟೆ ಬ್ಲಾಕ್ ಮಾಡಿಬಿಟ್ಟು ವಾಮಿಟಿಂಗು, ಹೊಟ್ಟೆ ಉಬ್ಬರ ಬರೋದು, ಅದರಿಂದ ಹೊಟ್ಟೆ ನೋವು ಬರುತ್ತೆ. ಇಲ್ಲ ಸರಿಯಾಗಿ ಜೀರ್ಣ ಆಗದೆ ಹೊಟ್ಟೆಲಿ ತುಂಬ ಗ್ಯಾಸ್ ಆಗಿಬಿಟ್ಟು ಹೊಟ್ಟೆ ನೋವು ಬರುತ್ತೆ. ಇಲ್ಲಾಂದರೆ ಕೆಲವೊಂದು ಸಾರಿ ಈ ಬೇದಿ, ಕೆಲವೊಂದು ಸಾರಿ ಈವನ್ ಆಮಶಂಕೆ ಬೇದಿ ಕೂಡ ಆಗಬಹುದು ಜಂತುಹುಳುಗಳಿಂದ. ಜಂತುಹುಳ ಅಂದರೆ ರೌಂಡ್ ವಾರ್ಮ್ಸ್ ಅಂತ ಇಂಗ್ಲೀಷಲ್ಲಿ. ಸೊ ಇವಾಗ ನಾನು ಹೇಳ್ತಾ ಇರೋದೇನೆಂದರೆ, ಜಂತುಹುಳ ಅಂದರೆ ನಾನು ಬರೀ ರೌಂಡ್ ವಾರ್ಮ್ಸಿಗೆ ಮಾತ್ರ ಸೀಮಿತ ಆಗ್ತಿಲ್ಲ. ಎಷ್ಟೊಂದು ಹುಳುಗಳು ಕಾಣಿಸುತ್ತೆ. ಟೈಪ್ ವಾರ್ಮ್ ಅಂತೀವಿ, ಪಿನ್ ವಾರ್ಮ್ ಅಂತೀವಿ, ಥ್ರೆಡ್ ವಾರ್ಮ್ ಅಂತೀವಿ. ಸೊ ಇದನ್ನೆಲ್ಲ ಸೇರಿ ನಾನು ಜಂತುಹುಳ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸರಿ ಹುಳುಗಳು ಹೋಗ್ಬಿಟ್ಟು ಏನು ಮಾಡುತ್ತೆ, ಈಗ ಪಿತ್ತನಾಳದಲ್ಲಿ ಹೋಗಿ ಬ್ಲಾಕ್ ಮಾಡುತ್ತೆ, ಅದರಿಂದ ಜಾಂಡೀಸ್ ಆಗೋದು, ಲಿವರ್ ಊದ್ಕೊಳ್ಳೋದು, ಅದರಿಂದ ಹೊಟ್ಟೆ ನೋವು ಬರ್ಬೋದು. ಇಲ್ಲ ಈ ಅಪೆಂಡಿಕ್ಸ್ ಅಂತೀವಲ್ಲ, ಅಲ್ಲೋಗಿ ಬ್ಲಾಕ್ ಮಾಡಿಬಿಟ್ಟು ಅಪೆಂಡಿಕ್ಸು ಊದ್ಕೋಬೋದು. ಇನ್ನೊಂದು ನಮ್ಮಲ್ಲಿ ಒಂದು ಗ್ರಂಥಿ ಇದೆ ಪ್ಯಾಂಕ್ರಿಯಾಸ್ ಅಂತ, ಅದರಿಂದ ನಮಗೆ ಪ್ಯಾಂಕ್ರೆಟಿಕ್ ಜ್ಯೂಸ್ ಅಂತ ರಿಲೀಸ್ ಆಗುತ್ತೆ, ಅದರಿಂದ ನಮಗೆ ಜೀರ್ಣ ಆಗುತ್ತೆ, ಆ ಬಾಕ್ಲನ್ನ ಹೋಗಿ ಬ್ಲಾಕ್ ಮಾಡ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಹೊಟ್ಟೆ ನೋವು ಬರ್ಬೋದು. ಸುಮ್ಮನೆ ಸಾಧಾರಣವಾಗಿ ಏನೋ ಮಗು ಮಧ್ಯದಲ್ಲಿ ಅಳ್ತಾ ಇದೆ,
ಇಲ್ಲ ಏನೋ ಊಟಕ್ಕೆ ಮುಂಚೆ ಇಲ್ಲ ಊಟ ಆದ್ಮೇಲೆ ಸ್ವಲ್ಪ ಮೈಲ್ಡಾಗಿ ಹೊಟ್ಟೆ ನೋವು ಬಂತು, ಇಲ್ಲ ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ತುಂಬ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಈ ಥರ ಮೈಲ್ಡ್ ಆಗಿರೋಂಥದ್ದು ಲಕ್ಷಣಗಳಾದರೂ ಇರ್ಬೋದು, ಇಲ್ಲ ತುಂಬ ಸಿವಿಯರ್ ಆಗಿ ಜಾಂಡೀಸ್ ಆಗೋದು, ವಾಮಿಟಿಂಗ್ ಆಗೋದು, ಬೇದಿ ಆಗೋದು, ಸಿವಿಯರ್ ಆಗಿ ಹೊಟ್ಟೆ ನೋವು ಬರೋದು, ಈ ಥರ ಬೇಕಾದ್ರೂ ಪ್ರೆಸೆಂಟ್ ಆಗ್ಬೋದು. ಬಟ್ ತುಂಬ ಸರಿ ಈ ಜಂತುಳುಗಳು ಇರೋದು ಗೊತ್ತೇ ಆಗಲ್ಲ. ಸೊ ಹೊಟ್ಟೆ ನೋವು ಕೂಡ ಅಷ್ಟು ಬೇಗ ಬರಲ್ಲ. ಈಗ 1-2 ಹುಳ ಅಂಟ್ಕೊಂಡಿದ್ರೆ ಅದ್ರಲ್ಲಿ ಗೊತ್ತಾಗಲ್ಲ, ಯಾವಾಗ ಏನು ಸಿಂಪ್ಟಮ್ ಕಾಣಲ್ಲ. ಸೊ ತುಂಬಾ ಜಾಸ್ತಿ ಹುಳುಗಳು ಈಗ ಮಲ್ಟಿಪ್ಲೈ ಆಗಿ ಇವಾಗ ಜಂತುಳುಗಳ್ದೇ ಒಂದು ಉಂಡೆ ತರ ಆಗ್ಬಿಡುತ್ತೆ. ಸೊ ಬ್ಲಾಕ್ ಆಗ್ಬಿಡುತ್ತೆ. ಈಗ ನಾವು ಎಷ್ಟೊಂದು ಸರಿ ನೋಡಿದೀವಿ, ಉಂಡೆ ಥರ ಆಗ್ಬಿಟ್ಟು ಕೆಲವೊಂದ್ಸರಿ ಮೂಗಿಂದ ಬರೋದು, ಬಾಯಿಂದ ಬರೋದು, ಅದು ಹೋಗ್ಬಿಟ್ಟು ಇದು ಪಿತ್ತನಾಳದಲ್ಲಿ ಬ್ಲಾಕ್ ಮಾಡೋದು, ಅಪೆಂಡಿಕ್ಸ್ ಬ್ಲಾಕ್ ಮಾಡೋದು, ಈ ಥರ ಕಾಂಪ್ಲಿಕೇಶನ್ಸ್ ಆದಾಗಲೇ ಜನರಲಿ ಹೊಟ್ಟೆ ನೋವು ಬರೋದು. ಸೊ ಸ್ವಲ್ಪ ಇದ್ರೆ ಅಷ್ಟು ಸಿಂಪ್ಟಮ್ಸ್ ಗೊತ್ತಾಗಲ್ಲ. ತುಂಬಾ ಸರಿ 80% ತಗೊಳ್ಳಿ, 80% ಗೊತ್ತಾಗಲ್ಲ ನಮ್ಗೆ. ಏನಕ್ಕೆ ಅಂದ್ರೆ ಹೊಟ್ಟೆ ನೋವು ಬರಲ್ಲ ಇದರಿಂದ. ಈಗ ಇನ್ಫ್ಯಾಕ್ಟ್ ಈ ನಡುವೆ ಹೊಟ್ಟೆ ನೋವಿಗೆ ಬೇರೆ ಬೇರೆ ಕಾರಣಗಳು ಜಾಸ್ತಿ ಆಗಿದೆ. ಅಲರ್ಜೀಸ್ ಇರ್ಬೋದು, ಈಗ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಮಕ್ಕಳು ಕೂಡ ತುಂಬಾ ಸ್ಟ್ರೆಸ್, ಗಟ್ ಬ್ರೈನ್ ಆಕ್ಸಿಸ್ ಅಂತೀವಿ, ಸೊ ಆ ಕಾರಣಗಳಿಂದ ಆಗುತ್ತೆ. ಕಾನ್ಸ್ಟಿಪೇಷನ್ ಅಂತೀವಿ, ಸೊ ಮೋಷನ್ ತುಂಬಾ ಹಾರ್ಡ್ ಆಗೋದು, ಗಟ್ಟಿಯಾಗೋದು, ಮಲಬದ್ಧತೆ. ಸೊ ಈ ತರ ಕಾರಣಗಳು ಜಾಸ್ತಿ ಆಗ್ತಾ ಇದೆ ಈಗ ಹೊಟ್ಟೆ ನೋವಿಗೆ. ಬಟ್ ಡೆಫಿನೆಟ್ಲಿ ಪ್ರಪಂಚದಲ್ಲಿ ಅಟ್ಲೀಸ್ಟ್ 1/4 ಭಾಗದಲ್ಲಿ ನಾವು ಈ ವರ್ಮ್ ಇನ್ಫೆಸ್ಟೇಷನ್ ಅಂದ್ರೆ ಈ ಜಂತುಳುಗಳ ಸಮಸ್ಯೆ ನೋಡಿ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಸ್ವಲ್ಪ ರೂರಲ್ ಸೆಟಪ್ ಅಂದ್ರೆ ಹಳ್ಳಿಗಳ ಕಡೆ, ಈ ಕಡೆ ಜಾಸ್ತಿ ಕಾಮನ್ ಆಗಿ ನೋಡ್ತೀವಿ. ಓಕೆ, ಕಂಪೇರ್ ಟು ಸಿಟಿ ಹಳ್ಳಿ ಕಡೆ ಜಾಸ್ತಿ ನೋಡ್ತೀವಿ. ಓಕೆ, ಹಾಗಿದ್ರೆ ಈಗ ಒಂದು ಮಗುವಿಗೆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳಿದ್ರೆ ಅದು ಜಂತು ಹುಳ ಮಾತ್ರ ಅಲ್ಲ, ಬೇರೆ ರೀಸನ್ ಆಗಿರ್ಬೋದು. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಜಂತು ಹುಳ ಆಗಿರಬಹುದಾ? ಜಂತು ಹುಳದಿಂದನೂ ಆಗ್ಬೋದು ಹೊಟ್ಟೆ ನೋವು, ಬೇರೆ ರೀಸನ್ಸ್ ಇಂದನೂ ಆಗ್ಬೋದು. ಓಕೆ ಓಕೆ. ಹಾಗಿದ್ರೆ ಈಗ ಮೇಜರ್ ಸಿಂಪ್ಟಮ್ಸ್ ಬಗ್ಗೆ ಮಾತಾಡೋದಾದ್ರೆ, ಈಗ ಜಂತು ಹುಳ ಇತ್ತು ಅಂತ ಹೇಳಿದ್ರೆ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂದಾಗ, ಮಗುವಿದ್ದು ಮೋಷನ್ ನಲ್ಲಿ ಏನಾದ್ರೂ ಚೇಂಜಸ್ ಆಗೋದು ಅಥವಾ ಮೋಷನ್ ನಲ್ಲಿ ಜಂತು ಹುಳ ಪತ್ತೆ ಆಗೋದು. ಅಂದ್ರೆ ಈಗ ಸಣ್ಣ ಪಾಪು ಅಂದಾಗ ಪೇರೆಂಟ್ಸ್ ಅವ್ರ ಮೋಷನ್ ನೋಡ್ತಾರೆ, ಮೋಷನ್ ಸ್ಟ್ರಕ್ಚರ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಸೊ ಮೇಜರ್ ಸಿಂಪ್ಟಮ್ಸ್ ಯಾವ್ದೆಲ್ಲ ಇರುತ್ತೆ, ಪೇರೆಂಟ್ಸ್ ಯಾವ್ದನ್ನು ಅಬ್ಸರ್ವ್ ಮಾಡ್ಬೇಕಾಗುತ್ತೆ? ಈಗ ಜಂತುಹುಳುಗಳ ಲಕ್ಷಣಗಳಂದ್ರೆ ನಾನು ಆಗ್ಲೇ ಹೇಳ್ದಂಗೆ 80% ನಮ್ಗೆ ಏನು ಇರೋದಿಲ್ಲ, ಗೊತ್ತೇ ಆಗಲ್ಲ. ಮೋಷನ್ಸ್ ನೀವು ಹೇಳ್ದಂಗೆ ಇನ್ಸ್ಪೆಕ್ಟ್ ಮಾಡಿದಾಗ ಹುಳ ಕಾಣಿಸ್ಕೊಳ್ಳುತ್ತೆ. ಆ ತರ ತುಂಬಾ ಸರಿ ತಂದೆ ತಾಯಿಗಳು ಬರ್ತಾರೆ, ಪೋಷಕರು, ನನ್ನ ಮಗು ಮೋಷನ್ ಅಲ್ಲಿ ಹುಳ ಕಾಣಿಸ್ಕೊಂಡಿದೆ ಆ ತರ. ಅದರ್ವೈಸ್ ಏನು ಇರಲ್ಲ. ಅದು ಬಿಟ್ರೆ ಕಾಮನ್ ಆಗಿ ಹೊಟ್ಟೆ ನೋವು, ನೀವು ಹೇಳ್ದಂಗೆ ಹೊಟ್ಟೆ ನೋವು ನಾನು ಆಲ್ರೆಡಿ ಹೇಳಿದೀನಿ ಯಾವ್ಯಾವ ಕಾರಣಗಳಿಂದ ಹೊಟ್ಟೆ ನೋವು ಆಗ್ಬೋದು ಜಂತುಹುಳದಿಂದ ಅಂತ. ಸೊ ಆ ಕಾರಣಗಳಿಂದ ಹೊಟ್ಟೆ ನೋವು ಬರ್ಬೋದು. ಅದು ಬಿಟ್ರೆ ಕೆಲವೊಬ್ರಿಗೆ ಬೇದಿ ಆಗ್ಬೋದು, ಕೆಲವೊಬ್ರಿಗೆ ಈವನ್ ಬ್ಲಡ್ ಲಾಸ್ ಆಗ್ಬೋದು. ಅದು ಕಣ್ಣಿಗೆ ಕಾಣದೇ ಇರಂಗೆ ಬ್ಲಡ್ ಲಾಸ್ ಕೂಡ ಆಗ್ಬೋದು, ರಕ್ತಸ್ರಾವ ಅಂತೀವಿ. ಕಣ್ಣಿಗೆ ಕಾಣದೆ ಈ ಹುಳಗಳು ಏನು ಮಾಡ್ತವೆ ಅಂದರೆ ಕರಳಿನ ಇದಕ್ಕೆ ಅಂಟ್ಕೊಂಡು ಅಲ್ಲಿಂದ ರಕ್ತ ಹೀರ್ತಾ ಇರ್ತವೆ. ಕೆಲವೊಂದು ಸ್ವಲ್ಪ ರಕ್ತ ಕೆಳಗಡೆ ಲಾಸು ಆಗುತ್ತೆ, ಅದು ಮೋಷನಲ್ಲಿ ಕಾಣಲ್ಲ. ಸೊ ಕೆಲವೊಂದು ಸಾರಿ ಸ್ವಲ್ಪ ಕಪ್ಪಾಗೂ ಆಗ್ಬೋದು ಮೋಷನ್ನು, ಬಟ್ ಕೆಲವೊಂದು ಸಾರಿ ಕಲರ್ ಏನು ಚೇಂಜ್ ಆಗದೇನೆ ಇರ್ಬೋದು, ಮೋಷನ್ ಹಂಗೆ ನಾರ್ಮಲ್ ಆಗೇ ಇರ್ಬೋದು, ಹೋಗ್ತಿರ್ಬೋದು. ಸೊ ಬ್ಲಡ್ ಕಡಿಮೆ ಆಗೋದ್ರಿಂದ ಸ್ವಲ್ಪ ವೀಕ್ನೆಸ್ ಇರ್ಬೋದು, ಸ್ವಲ್ಪ ಸುಸ್ತು ಅಂತ ಹೇಳೋದು. ಆಮೇಲೆ ಕೆಲವೊಂದು ಸಾರಿ ಹೌದು ಅನಿಮಿಯಾ, ಬ್ಲಡ್ ಕಡಿಮೆ ಆಗಿ ಅನಿಮಿಯಾ ಆಗಿ ಅವ್ರು ಸ್ವಲ್ಪ ಸುಸ್ತಾಗೋದು, ಸ್ವಲ್ಪ ಇರಿಟೇಬಲ್ ಆಗೋದು, ತುಂಬ ಅಳೋದು. ಆಮೇಲೆ ಸರಿಯಾಗಿ ಆಕ್ಟಿವಿಟಿ, ಆಟ ಆಡೋಕ್ಕೆ ಸರಿಯಾಗಿ ಆಗಲ್ಲ, ಸುಸ್ತು ಅಂತ ಹೇಳೋದು, ಬೇದಿ ಆಗೋದು. ಆಮೇಲೆ ಹೊಟ್ಟೆ ತುಂಬ ಉಬ್ರ ಬರೋದು, ಆಮೇಲೆ ಮೈ ಬೆಳೆಯಲ್ಲ. ಓಕೆ, ಮಾಲ್ ಅಬ್ಸಾರ್ಪ್ಷನ್ ಅಂತೀವಿ, ಬೆಳವಣಿಗೆ ಆಗೋದಿಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಕೂಡ ವರ್ಮ್ಸ್ ಇಂದ ಆಗ್ಬೋದು. ತುಂಬಾ ರೇರ್ ಆಗಿ ವರ್ಮ್ಸ್ ಇಂದ ಸ್ಕಿನ್, ಚರ್ಮದಲ್ಲಿ ಇಚ್ಚಿಂಗ್ ಆಗೋದು, ಗುಳ್ಳೆಗಳಾಗೋದು, ಇಲ್ಲ ಲಂಗ್ಸ್ ಅಲ್ಲಿ ಕೂಡ ತೊಂದರೆ ಆಗುತ್ತೆ ಕೆಲವೊಬ್ಬರಿಗೆ. ಈ ವೀಸಿಂಗು, ಯಾಕಂದ್ರೆ ಎಷ್ಟೊಂದು ಹುಳುಗಳ್ದು ಲೈಫ್ ಸೈಕಲ್ ನಾವು ನೋಡಿದ್ರೆ ಅವು ಕೆಲವೊಂದು ಏನ್ ಮಾಡ್ತವೆ ಅಂದ್ರೆ ಸ್ಕಿನ್ನಿಂದ ಹೋಗ್ತವೆ, ಚರ್ಮದೊಳಗಿಂದ ಹೋಗ್ತವೆ, ಹೋಗ್ಬಿಟ್ಟು ಅದು ರಕ್ತನಾಳಕ್ಕೆ ಹೋಗಿ ಅಲ್ಲಿಂದ ಹಾರ್ಟ್ಗೆ ಹೋಗಿ ಹಾರ್ಟಿಂದ ಲಂಗ್ಸ್ಗೆ ಹೋಗ್ತವೆ. ಸೊ ಆ ಲಂಗ್ಸ್ಗೆ ಹೋದಾಗ ಲಂಗ್ಸಲ್ಲಿ ರಿಯಾಕ್ಷನ್ ಆಗಿ ಅವ್ರಿಗೆ ನಿಮೋನಿಯಾ ಥರನೂ ಆಗ್ಬೋದು, ಅದನ್ನ ಲಾಫ್ಲರ್ ಸಿಂಡ್ರೋಮ್ ಅಂತೀವಿ. ಸೊ ಈ ಥರ ರಿಯಾಕ್ಷನ್ ಆಗಿ ಅವಕ್ಕೆ ತುಂಬ ಕೆಮ್ಮು, ವೀಸಿಂಗು ಈ ಥರನೂ ಆಗ್ಬೋದು. ಆಮೇಲೆ ಮೈಯೆಲ್ಲ ರ್ಯಾಶ್ ಆಗೋದು, ಜ್ವರ ಬರೋದು, ಈ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಆಮೇಲೆ ಏನಾಗುತ್ತೆ, ಆ ಹುಳ ಲಂಗ್ಸಿಂದ ಗಂಟ್ಲಿಗೆ ಹೋಗಿ ಗಂಟ್ಲಿಂದ ಹೊಟ್ಟೆ ಒಳಗೋಗುತ್ತೆ. ತುಂಬ ಚಿಕ್ಕ ಹುಳ, ಲಾರ್ವೆ ಅಂತೀವಿ. ಆಮೇಲೆ ಹೊಟ್ಟೆ ಒಳಗೋಗಿ ಕರಳಿಗೋಗಿ ಆಮೇಲೆ ತುಂಬ ದೊಡ್ಡ ಹುಳ ಆಗಿ ಮತ್ತೆ ಅವು ಮೊಟ್ಟೆ ಬಿಡ್ತವೆ.
ಓಕೆ ಸೊ ದೇಹದ ಬೇರೆ ಬೇರೆ ಭಾಗಗಳಿಂದ ಎಂಟ್ರಿ ಆಗುತ್ತೆ ಬರೀ ಬಾಯಿಂದ ಅಂತ ಅಲ್ಲ. ಓಕೆ ಕೆಲವೊಂದು ಬಾಯಿಂದ, ಮೋಸ್ಟ್ ಆಫ್ ದೆಮ್ ಬಾಯಿಂದಾನೆ ಎಂಟ್ರಿ ಆಗುತ್ತೆ, ಕೆಲವೊಂದು ಚರ್ಮದೊಳಗಿಂದ ಕೂಡ ಎಂಟ್ರಿ ಆಗ್ಬೋದು. ಅಂದ್ರೆ ಈಗ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾರೆ, ಹೊರಗಡೆ ಹೋಗ್ತಾರೆ, ಕ್ಲೀನಿನೆಸ್ ಇಲ್ಲ ಅಂತ ಹೇಳಿದ್ರೆ ಈ ತರ ಆಗುತ್ತೆ. ಹೌದು, ಡೆಫಿನೆಟ್ಲಿ. ಎಸ್ಪೆಷಲಿ ಸ್ವಲ್ಪ ಈ ವೆಟ್ ಆಗಿರುತ್ತೆ, ಈಗ ಫಾರ್ಮ್ ಲ್ಯಾಂಡ್ಸ್ ಇರುತ್ತೆ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಇದು ವ್ಯವಸಾಯ ಮಾಡೋಂಥ ಜಮೀನು, ಇಲ್ಲಾಂದ್ರೆ ಹತ್ರದಲ್ಲಿ ಓಪನ್ ಡ್ರೈನೇಜ್ ಇರುತ್ತೆ, ನೀರು ಕಟ್ಕೊಂಡಿರುತ್ತೆ, ಹೋಮ್ ಕಿಚನ್ ಅಂತಾರೆ, ಇಲ್ಲಾಗ ಮನೆ ಅಂಗಳದಲ್ಲೇ ಸ್ವಲ್ಪ ತರಕಾರಿನೆಲ್ಲ ಬೆಳೆಸ್ತಾ ಇರ್ತಾರೆ, ಅಲ್ಲೆಲ್ಲ ನೀರಿರುತ್ತೆ, ತೇವಾಂಶ ಇರುತ್ತೆ, ಬಿಸಿ ಇರುತ್ತೆ. ಸೊ ಇಂಥ ಜಾಗದಲ್ಲಿ ಅವು ವಾರಗಳಗಟ್ಲೆ ಬದುಕ್ಬೋದು ಈ ಹುಳುಗಳು. ಸೊ ಈ ಹುಳದ್ದು ಇದು ಮೊಟ್ಟೆ, ಐದಾರು ಮೊಟ್ಟೆ ಹಂಗೆ ಇರ್ಬೋದು. ನೀವು ಆ ಮೊಟ್ಟೆ ಮುಟ್ಟೋದ್ರಿಂದ, ಇಲ್ಲ ಅಲ್ಲಿಂದ ಮಕ್ಕಳು ಮಣ್ಣಲ್ಲಿ ಆಟ ಆಡಿ ಕೆಲವು ಮಣ್ಣು ತಿಂತಾರೆ ಕೆಲವು ಮಕ್ಕಳು, ಆ ಥರ ತಿನ್ನೋದ್ರಿಂದ ಸೊ ಅದರಿಂದ ಕೂಡ ಹೊಟ್ಟೆ ಒಳಗೆ ಹೋಗ್ಬೋದು. ಇಲ್ಲ ಬೇರ್ ಫುಟ್ ವಾಕಿಂಗ್ ಅಂತ, ಅಂದ್ರೆ ಬರೀ ಕಾಲಲ್ಲಿ ಓಡಾಡೋದು, ಚಪ್ಪಲಿ ಇಲ್ಲದೆ. ಸೊ ಅದು ಮೇನ್ ರೀಸನ್ ಮಕ್ಕಳಲ್ಲಿ, ಏನಕ್ಕೆ ಮಕ್ಕಳಲ್ಲಿ ಸ್ಪೆಸಿಫಿಕಲಿ ಜಾಸ್ತಿ ಆಗುತ್ತೆ ಈ ಪ್ರಾಬ್ಲಮ್ ಅಂತ. ಬರೀ ಕಾಲಲ್ಲಿ ಓಡಾಡ್ತಾ ಅವ್ರು ಮಣ್ಣು ಮೇಲೆಲ್ಲ ಕಾಲಿಡ್ತಾರೆ, ಅಲ್ಲಿಂದ ಸಣ್ಣದಾಗಿ ಲಾರ್ವೆ ಅಂತೀವಿ, ಮೊಟ್ಟೆ ಹೊಡೆದ್ಬಿಟ್ಟು ಸಣ್ಣ ಹುಳ, ಕಣ್ಣಕ್ಕೆ ಕಾಣಲ್ಲ ಅವು. ಸೊ ಅವು ಚರ್ಮದೊಳಗಿಂದ ಹೋಗ್ತವೆ. ಸೊ ಚರ್ಮದೊಳಗಿಂದ ಹೋಗಿ ರಕ್ತನಾಳಕ್ಕೆ ಹೋಗುತ್ತೆ. ಕೆಲವೊಂದ್ಸರಿ ರಕ್ತನಾಳಕ್ಕೆ ಹೋಗಕ್ಕಾಗಲ್ಲ, ಅವು ಚರ್ಮದ ಕೆಳಗೆ ಸಿಗಾಕೊಂಡು ಒದ್ದಾಡ್ತವೆ. ಅವಾಗ ಫುಲ್ ಒಂಥರ ದಾರ ಓಡಾಡ್ದಂಗೆ ಕೂಡ ಅನ್ಸುತ್ತೆ ಕೆಲವೊಂದ್ಸರಿ ಚರ್ಮದ ಕೆಳಗೆ. ಅದರಿಂದನೂ ರಿಯಾಕ್ಷನ್ ಆಗಿ ಅದರಿಂದನೂ ತುಂಬಾ ನವೆ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಬರೀ ಬಾಯಿಂದನೇ ಅಲ್ಲ, ಕೆಲವೊಂದ್ಸರಿ ಚರ್ಮದಿಂದನೂ ಎಂಟರ್ ಆಗುತ್ತೆ. ಓಕೆ ಈಗ ಲಕ್ಷಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಜನ ಹೇಳ್ತಾರೆ, ಮಕ್ಕಳು ಒಂದ್ ವೇಳೆ ಗುದದ್ವಾರದ ಹತ್ರ ಕೆರ್ಕೋತಾ ಇದ್ರೆ ಅಥವಾ ಏನೆಲ್ಲ ಇಚ್ಚಿಂಗ್ ಇತ್ತು ಅಂತ ಹೇಳಿದ್ರೆ ಮೇ ಬಿ ಆ ಮಗುಗೆ ಏನಾದ್ರೂ ಹುಳದ ಸಮಸ್ಯೆ ಇರಬಹುದು, ಜಂತು ಹುಳ ಇರಬಹುದು ಅಂತ. ಹೌದಾ? ನಿಜವಾಗಿ ಆತರ ಇದ್ದಾಗ ಮಕ್ಕಳು ಕೆರ್ಕೊಳ್ಳೋ ಅಂತದ್ದು ಸಾಮಾನ್ಯ ಆಗಿ? ಹೌದು, ಅದ್ರಲ್ಲಿ ಅದೇ ನಾನು ನಿಮ್ಗೆ ಹೇಳ್ದಂಗೆ ಹುಳದಲ್ಲೂ ಬೇರೆ ಬೇರೆ ತರ ಇದಾವೆ, ಸಾವಿರಾರು ಜಾತಿ ಹುಳ ಇದಾವೆ. ಸೊ ಅದರಲ್ಲಿ ಕೆಲವೊಂದು ಪಿನ್ ವರ್ಮ್ಸ್ ಅಂತೀವಿ, ಇಲ್ಲ ಥ್ರೆಡ್ ವರ್ಮ್ಸ್ ಅಂತೀವಿ. ಅವೇನ್ ಮಾಡ್ತವೆ, ಆ ಮೋಷನ್ ಜಾಗದಲ್ಲಿ ಆಗಾಗ ಹೊರಗೆ ಬರುತ್ತೆ. ಹೊರಗೆ ಬಂದ್ಬಿಟ್ಟು ಆ ಜಾಗದಲ್ಲಿ ಓಡಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಇಚ್ಚಿಂಗ್ ಆಗಿ ಕೆರ್ಕೋಬೇಕು ಅನ್ಸುತ್ತೆ. ಕೆಲವೊಂದ್ ಸರಿ ಈ ಥ್ರೆಡ್ ವರ್ಮ್ಸು ಇವೆಲ್ಲ ಕಣ್ಣಕ್ಕೆ ಕಾಣಲ್ಲ, ದಾರದ ತರ ಇರುತ್ತೆ ತೆಳ್ಳಗೆ, ಇಲ್ಲ ಇನ್ನೊಂದು ಪಿನ್ ತರ ಇರುತ್ತೆ, ಒಂದು 5-6 ಮಿಲಿಮೀಟರ್ ಉದ್ದ ಇರುತ್ತೆ. ಸೊ ಅವು ಕಣ್ಣಕ್ಕೆ ಕಾಣಲ್ಲ. ಎಸ್ಪೆಷಲಿ ಮಲ್ಕೊಂಡಿದ್ದಾಗ, ಈಗ ಮಕ್ಕಳು ದಿನದಲ್ಲಿ ಆಟ ಆಡ್ತಾ ಇರ್ತಾರೆ, ಅವ್ರು ಹೇಳಲ್ಲ, ಆಟ ಆಡ್ಕೊಂಡಿರ್ತಾರೆ, ಆಗ ಕೆರ್ಕೊಂತಾ ಇರ್ತಾರೆ, ಬಟ್ ಅವ್ರು ಬಂದು ಆಕ್ಟಿವ್ಲಿ ಹೇಳಲ್ಲ. ಪೇರೆಂಟ್ಸೇ ನೋಡ್ಬೇಕದು, ಅಬ್ಸರ್ವ್ ಮಾಡ್ಬೇಕು, ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಕೆಲವೊಂದ್ಸರಿ ಬೇರೆ ಕಾರಣದಿಂದನೂ ಇಚ್ಚಿಂಗ್ ಆಗುತ್ತೆ. ಯಾವಾಗ್ಲೂ ಬರೀ ವರ್ಮ್ಸಿಂದಾನೇ ಅಲ್ಲ, ಕೆಲವೊಂದ್ಸರಿ ಮೋಷನ್ ಸರಿಯಾಗಿ ಆಗ್ಲಿಲ್ಲ, ಯಾವಾಗ ತುಂಬಾ ಗಟ್ಟಿಯಾಗಿರೋ ಮೋಷನ್ ಜಾಗದಿಂದ ಬಂದಾಗ ಅಲ್ಲಿ ಸಣ್ಣದಾಗಿ ಕಟ್ಟಾಗಿ ಫಿಶರ್ ಅಂತೀವಿ, ಅದರಿಂದನೂ ಬರ್ನಿಂಗು, ಇಚ್ಚಿಂಗು ಎಲ್ಲ ಆಗುತ್ತೆ. ಬಟ್ ಮೋಸ್ಟ್ ಕಾಮನ್ ಅಂದ್ರೆ ತುಂಬಾ ಸಾಧಾರಣವಾಗಿ ಆ ಕಾರಣ ಬಂದ್ಬಿಟ್ಟು ಮೋಷನ್ ಜಾಗದಲ್ಲಿ ಇಚ್ಚಿಂಗ್ ಮಾಡೋದು, ಗುದದ್ವಾರದಲ್ಲಿ ಇಚ್ಚಿಂಗ್ ಮಾಡೋದು ಅಂದ್ರೆ ಅದು ವರ್ಮ್ಸ್ ಇಂದಾನೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ ಇನ್ನು ಕೆಲವು ಮಕ್ಕಳಲ್ಲಿ ನೀವು ಹೇಳ್ದಂಗೆ ನೋಡೋದಕ್ಕೆ ಸಣ್ಣ ಇರ್ತಾರೆ, ಬಟ್ ಹೊಟ್ಟೆ ಮಾತ್ರ ಡುಮ್ಮಕ್ ಇರುತ್ತೆ, ಅಂದ್ರೆ ಏನು ತಿನ್ನೋದಿಲ್ಲ. ಇನ್ ಕೆಲವರು ತುಂಬಾ ತಿಂತಾರೆ, ಮಕ್ಕಳು ತಿಂತಾರೆ, ಬಟ್ ಸ್ಟಿಲ್ ಮಗುವಿನ ಬೆಳವಣಿಗೆ ಏನು ಕಾಣಿಸೋದಿಲ್ಲ ಅಂತ ಒಂದು ವರಿ ಇರುತ್ತೆ. ಸೊ ಇದು ಕೂಡ ಹುಳದ ಪ್ರಾಬ್ಲಮ್ ಆಗಿರಬಹುದು, ಅಂದ್ರೆ ಸಿಂಪ್ಟಮ್ಸ್ ಅಂತ ಅನ್ಕೋಬಹುದಾ ಇದನ್ನ ಅಂತ? ಎಸ್, ಡೆಫಿನೆಟ್ಲಿ. ಹುಳದು ಅದೇ ನಾನು ನಿಮ್ಗೆ ಹೇಳ್ದಂಗೆ ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. 1-2 ಹುಳ ಇದ್ರೆ ಏನೂ ಗೊತ್ತಾಗಲ್ಲ. ತುಂಬಾ ಹುಳ ಇದ್ರೆ ಅದೇ ಫುಲ್ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ, ಕರಳೆಲ್ಲ ಅದೇ ಹೀರ್ಕೊಂತಾ ಇರೋದ್ರಿಂದ. ಅಂದ್ರೆ ಏನೇ ಫುಡ್ ತಗೊಂಡ್ರು ಕೂಡ ಅದೇ ಹೀರ್ಕೊಳ್ತಾ ಇರುತ್ತೆ. ಹಂಗೆ ಡೈರೆಕ್ಟ್ ಆಗಿ ಫುಡ್ನೇ ತಗೊಳ್ಳಲ್ಲ, ಕೆಲವೊಂದ್ಸರಿ ತಗೊಳ್ತವೆ. ಕೆಲವೊಂದ್ ಮೇನ್ಲಿ ಬ್ಲಡ್ ಒಳಗೆ ಹೋಗಿರೋದನ್ನ ಕೂಡ ಹೇಳ್ಕೊಂತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಊತ ಬರುತ್ತೆ ಅಲ್ಲಿ. ಈಗ ನಿಮ್ ಸ್ಕಿನ್ ಮೇಲೆ ಯಾರನ್ನ ಕೆರೆದ್ರೆ ಊತ ಬರುತ್ತಲ್ವಾ, ಇಲ್ಲ ಏನಾದ್ರು ಗಾಯ ಆದ್ರೆ ಊತ ಬರುತ್ತಲ್ಲ, ಆ ತರ ಹುಳುಗಳೆಲ್ಲ ಅಂಟ್ಕೊಂಡಿದ್ರೆ ಆ ಜಾಗದಲ್ಲೆಲ್ಲ ಊತ ಬರುತ್ತೆ. ಅವು ಕಚ್ಕೊಂಡಿರ್ತವೆ ಗಟ್ಟಿಯಾಗಿ ಕೆಲವೊಂದು ಹುಳುಗಳು. ಕೆಲವೊಂದು ಹುಳ ಏನಂದ್ರೆ ಶಿಯರ್, ಅದು ತುಂಬಾ ಬೆಳ್ಕೊಬಿಟ್ಟು ಇಷ್ಟಿಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ. 2-3 ಮಿಲಿಮೀಟರ್ 4-5 ಮಿಲಿಮೀಟರ್ ಡಯಾಮೀಟರ್ ಇರ್ತಾವ ಅವು ಒಂದೊಂದು ಹುಳ. ಸೊ ಅವೇ ಎಲ್ಲ ನ್ಯೂಟ್ರಿಷನ್ ತಗೊಳ್ಳೋದ್ರಿಂದ ಕೆಲವು ಮಕ್ಕಳು ಇದು ತುಂಬಾ ನೋಡಿರ್ತೀರ, ಅಯ್ಯೋ ನನ್ನ ಮಗು ಚೆನ್ನಾಗಿ ತಿಂತಾ ಇದೆ ಡಾಕ್ಟ್ರೇ, ಆದ್ರೂ ತೂಕ ಬೆಳೀತಾ ಇಲ್ಲ, ಏನಾದ್ರೂ ಜಂತು ಹುಳ ಇದೆ ಹೊಟ್ಟೆ ಒಳಗೆ ಅಂತ. ಎಸ್, ಕೆಲವೊಂದ್ಸರಿ ಅದು ಕರೆಕ್ಟೇ ಇರುತ್ತೆ. ಸೊ ಇಟ್ ಈಸ್ ನಾಟ್ ಆಲ್ವೇಸ್, ಯಾವಾಗಲೂ ಅದರಿಂದನೇ ಈ ಥರ ಆಗುತ್ತೆ ಅಂತಿಲ್ಲ. ಬಟ್ ಕೆಲವೊಂದು ಸಾರಿ ಹುಳ ಪ್ರಾಬ್ಲಮ್ಸ್ ಇದ್ರೂ ಈ ಮಾಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಊಟ ಸರಿಯಾಗಿ ಜೀರ್ಣ ಆಗಲ್ಲ. ಸೊ ಅದೇನಾಗುತ್ತೆ, ದೊಡ್ಡ ಕರಳಿಗೆ ಬಂದಮೇಲೆ ಅಲ್ಲೆಲ್ಲ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಬಾಡಿಯಲ್ಲಿ, ಎಸ್ಪೆಷಲಿ ದೊಡ್ಡ ಕರಳಲ್ಲಿ. ಸೊ ಅದು ಊಟನ ಡೈಜೆಸ್ಟ್ ಮಾಡಿಬಿಟ್ಟು ತುಂಬ ಗ್ಯಾಸ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಅವ್ರದ್ದು ತುಂಬ ದಪ್ಪ ಇರುತ್ತೆ. ಅದನ್ನ ಮಾಲ್ ನ್ಯೂಟ್ರಿಷನ್ ಅಂತೀವಿ.
ಸೊ ಆ ಥರ ತುಂಬ ದಪ್ಪ ಆಗಿಬಿಟ್ಟು ಕೈಕಾಲ್ಗೆ ಇದು ಮಸಲ್ಗೆ ಎಲ್ಲ ಪ್ರೋಟೀನ್ ಬೇಕಲ್ಲ, ಅದು ಹೋಗೋದೇ ಇಲ್ಲ ಅಲ್ಲಿಗೆ. ಸೊ ಆಗಿಂದ ಕೈ ಕಾಲೆಲ್ಲ ಸಣ್ಣ ಇರುತ್ತೆ, ಬ್ಲಡ್ ಕಡಿಮೆ ಇರುತ್ತೆ, ಬೇದಿ, ಗ್ಯಾಸು, ಪದೇ ಪದೇ ಹೊಟ್ಟೆ ನೋವು ಬರೋದು, ಹಸುವಾಗುತ್ತೆ ಬಟ್ ಮೈಕ್ ಸೇರಲ್ಲ. ಸೊ ಈ ಸೊ ತರ ಏನೇ ತಿಂದ್ರೂ ಕೂಡ ಬಾಡಿ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಅಂತ. So, ಪೋಷಕಾಂಶದ ಕೊರತೆ ಉಂಟಾಗುತ್ತೆ ಅಂತ. ಈಗ ನೀವು 100% ಊಟ ತಿಂದ್ರೆ ಅದ್ರಲ್ಲಿ ಜಸ್ಟ್ ಒಂದು 40-50% ಮಾತ್ರ ಜೀರ್ಣ ಆಗುತ್ತೆ, ಮಿಕ್ಕಿದೆಲ್ಲ ಹಂಗೆ ಹೋಗ್ಬಿಡುತ್ತೆ. ಓಕೆ ಓಕೆ. ಸೊ ಇದು ಜಂತು ಹುಳದ ಪರಿಣಾಮನೇ ಆಗಿರುತ್ತೆ ಅಂತ. ಆಗಿರ್ಬೋದು. ಓ, ಆಗಿರ್ಲೂಬಹುದು ಅಂತ. ಸೊ ಮಾಲ್ ಅಬ್ಸಾರ್ಪ್ಷನ್ ಅಲ್ಲಿ 100 ಕಾರಣ ಇದೆ. ಈವನ್ 1 ತಿಂಗಳ ಮಗುವಿಂದ ಹಿಡಿದು 17-18 ವರ್ಷದ ಮಗುದ್ವರ್ಗುನು ಈ ತರ ಮಾಲ್ ಅಬ್ಸಾರ್ಪ್ಷನ್ ಬೇರೆ ಬೇರೆ ಕಾರಣ ನಾವು ನೋಡ್ತೀವಿ. ಅದರಲ್ಲಿ ಜಂತುಹುಳದ ಸಮಸ್ಯೆನೂ ಒಂದಾಗಿರ್ಬೋದು. ಓಕೆ ಓಕೆ. ಯೂಶಲಿ ಹೇಳ್ತಾರೆ ಪೇರೆಂಟ್ಸ್ ಮಕ್ಕಳಿಗೆ ಹೆಚ್ಚು ಚಾಕ್ಲೇಟ್ ಕೊಡಬಾರ್ದು, ಸಿಹಿ ತಿಂಡಿ ಕೊಡಬಾರ್ದು, ಕೊಟ್ರೆ ಮಕ್ಕಳಿಗೆ ಹುಳ ಜಾಸ್ತಿ ಆಗುತ್ತೆ ಅಂತ. ಇದು ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಸತ್ಯ ಡಾಕ್ಟರ್? ಹುಳಕ್ಕೆ ನಾಲ್ಗೆ ಇರಲ್ಲ, ಅವಕ್ಕೆ ಟೇಸ್ಟ್ ಗೊತ್ತಾಗಲ್ಲ, ಆಮೇಲೆ ಅವಕ್ಕೆ ಬ್ರೈನು ಇರಲ್ಲ ಟೇಸ್ಟ್ ಇಂಟರ್ಪ್ರಿಟ್ ಮಾಡೋಕ್ಕೆ. ಇವಾಗ ನೋಡಿದೀವಿ, ಕೆಲವ್ರು ತುಂಬ ಕಹಿ ತಿಂತಾರೆ ಬಟ್ ಆರಾಮಾಗಿ ತಿಂತಾರೆ, ಕೆಲವ್ರು ಸ್ವಲ್ಪ ಕಹಿನೂ ತಿನ್ನೋಕ್ಕಾಗಲ್ಲ. ಸೊ ನಮ್ಮದು ಹೊಟ್ಟೆಯಲ್ಲಿ ಬ್ರೈನ್ ಆ್ಯಂಡ್ ಹೊಟ್ಟೆ ಯಾವಾಗಲೂ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಸೆಕೆಂಡ್ ಬ್ರೈನ್ ಅಂತೀನಿ ನಾನು. ಬೇಸಿಕಲಿ ತುಂಬ ಇಂಟ್ರಾಕ್ಷನ್ ಆಗುತ್ತೆ. ಸೊ ಅದಕ್ಕೆ ಟೇಸ್ಟ್ ಬಡ್ಸ್ ಇರಲ್ಲ. ಈಗ ಕೆಲವ್ರು ಹೇಳ್ತಾರೆ ಈ ಕಹಿ ಆಮೇಲೆ ಈ ಬೇವಿನ ಸೊಪ್ಪು ಇದೆಲ್ಲ ತಿನ್ಸಿದ್ರೆ ಹುಳ ಸತ್ತೋಗ್ತವೆ ಅಂತ, ಇಲ್ಲ ಸಿಹಿ ಮತ್ತೆ ಚಾಕ್ಲೇಟ್ಸ್ ತಿಂದ್ರೆ ಹುಳ ಜಾಸ್ತಿ ಆಗುತ್ತಂತ ಕಾಮನ್ ಆಗಿ ಅನ್ಕೋತಾರೆ. ಸೊ ಅದು ಮಿತ್ ಅಂತಾನೆ ಹೇಳ್ಬೋದು. ಅದು ಆ ಥರ ಆಗಲ್ಲ. ಅವು ನೀವು ಅನ್ಹೈಜಿನಿಕ್ ಫುಡ್ ಅಂದ್ರೆ ತೊಳಿದೆ ಹಾಗೆ ಬೇಯಿಸದೆ ಹಾಗೆ ತಿನ್ನೋದ್ರಿಂದ, ಇಲ್ಲ ಕೈ ಸರಿಯಾಗಿ ತೊಳಿದೆ, ಇಲ್ಲ ಈ ಉಗುರು ಕೆಳಗಡೆ ಸೇರ್ಕೊಂಡಿರುತ್ತೆ ಮೊಟ್ಟೆಗಳು ಆಟ ಆಡ್ಬೇಕಾರೆ, ಇವೆಲ್ಲ ಕಾರಣಗಳೇ ಹೊರತು ಸಿಹಿ ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ, ಕಹಿ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಈ ತರ ಏನಿಲ್ಲ. ಓಕೆ, ಹಾಗಾದ್ರೆ ನಾವು ಸೇವಿಸುವಂತ ಆಹಾರ ಅಥವಾ ಮಕ್ಕಳಿಗೆ ಕೊಡುವಂತ ಫುಡ್ಡಿಗೂ ಈ ಜಂತು ಹುಳಕ್ಕೂ ಯಾವುದೇ ರೀತಿಯಾದಂತ ಕನೆಕ್ಷನ್ ಇಲ್ಲ. ಅಂದ್ರೆ ಇದಾಗಿ ಹೈಜಿನಿಕ್ ಆಗಿ ಕೊಟ್ರೆ ಅಂದ್ರೆ ಅಂದ್ರೆ ಆ ಫುಡ್ ಇಂದ ಹೇಳ್ತಾ ಇರೋದು, ಲೈಕ್ ಆ ಫುಡ್ ಸಿಹಿ ಕಹಿ ಹುಳಿ ಖಾರ ಅದರಿಂದ ಏನು ಅದಕ್ಕೇನು ಸಂಬಂಧ ಇಲ್ಲ. ಓಕೆ ಓಕೆ. ಹಾಗಿದ್ರೆ ಬೇರೆ ಯಾವೆಲ್ಲ ಮೇಜರ್ ರೀಸನ್ಗೆ ಮಕ್ಕಳಲ್ಲಿ ಹುಳದ ಸಮಸ್ಯೆ ಆಗುತ್ತೆ? ಒಂದು ಹೈಜಿನ್ ಹೇಳಿದ್ರಿ, ಹೈಜಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಅದನ್ನ ಬಿಟ್ಟು ಬೇರೆ ಏನಾದ್ರು ರೀಸನ್? ಅದೇ ಮೇನ್ ರೀಸನ್. ಯಾಕಂದ್ರೆ ಇವಾಗ ಒಂದು ಮೋಡ್ಸ್ ಆಫ್ ಎಂಟ್ರಿ ನೋಡೋಣ, ಯಾವ ತರ ಹುಳ ನಮ್ಮ ಬಾಡಿಗೆ ಸೇರುತ್ತೆ ಅಂತ. ಒಂದು ನಾವು ತಿನ್ನೋ ಆಹಾರದಿಂದ. ಸೊ ತಿನ್ನೋ ಆಹಾರ ತೊಳಿದೇ ಇದ್ರೆ, ಈಗ ಈ ಸೊಪ್ಪು ಟೊಮೆಟೊ ಇಂಥವೆಲ್ಲ ಇರ್ತವೆ, ಹಣ್ಣು ಇವೆಲ್ಲ ಸರಿಯಾಗಿ ತೊಳಿದೆ ಹಂಗೆ ತಿಂತಾರೆ, ಅದು ಒಂದು. ಎರಡನೇದು ನೀರು, ಶುದ್ಧ ನೀರು ಕುಡಿಲಿಲ್ಲ ಅಂದ್ರೂ ಈ ಥರ ಆಗುತ್ತೆ. ಅದರಲ್ಲೆಲ್ಲ ಮೊಟ್ಟೆ ಇವೆಲ್ಲ ಇದಾಗುತ್ತೆ. ಈಗ ಡ್ರೈನೇಜ್ದು ಏನಾದರೂ ಮಿಕ್ಸಪ್ ಆದರೆ ಸೊ ಅದರಿಂದನೂ ಆಗುತ್ತೆ. ಮೂರನೇದು ತುಂಬ ಕ್ಲೋಸ್ ಕಾಂಟ್ಯಾಕ್ಟು. ಈಗ ಏನಾಗುತ್ತೆ, ಮಕ್ಕಳಲ್ಲಿ ಸ್ಕೂಲಲ್ಲಿ ಇರ್ಬೋದು, ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ ಆಟ ಆಡ್ಬೇಕಾದ್ರೆ ಇರ್ಬೋದು, ಸೊಸೈಟಿಯಲ್ಲಿ ಆಟ ಆಡ್ಬೇಕಾದ್ರೆ ಇರ್ಬೋದು, ಎಲ್ಲ ಹತ್ರ ಇರ್ತಾರೆ. ಸೊ ಅವ್ರೇನಾಗ್ತಾರೆ, ಅವ್ರದ್ದು ಈ ಮೊಟ್ಟೆ ಕರಳಿಂದ ಬಿಡೋ ಮೊಟ್ಟೆ ಈ ಮೋಷನ್ನಿಂದ ಅಂಡರ್ವೇರು ಮತ್ತು ಅವರು ತೊಳೆಯೋದ್ರಿಂದ ಅವ್ರ ಕೈಗೆಲ್ಲ ಅಂಟ್ಕೊಂಡಿರುತ್ತೆ. ಈಗ ಅದ್ರ ನೀವು ಆ ಮಗು ಕೈ ಇಟ್ಕೊಂಡು ಆಟ ಆಡ್ತಾರೆ, ಗೊತ್ತಿರೋದಿಲ್ಲ ಆಬ್ವಿಯಸ್ಲಿ. ಸೊ ಆಟ ಆಡ್ಬಿಟ್ಟು ಮತ್ತೆ ಅದು ಮೂಗಲ್ಲಿ ಬೆರಳಿಡೋದು, ಬಾಯಲ್ಲಿ ಬೆರಳಿಡೋದು, ಸೊ ಇದರಿಂದನೂ ಎಂಟರ್ ಆಗ್ಬೋದು. ಅದಲ್ಲ ಅಂದ್ರೆ ಈಗ ಬೇರ್ ಫುಟ್ ವಾಕಿಂಗು, ಚಪ್ಪಲಿ ಶೂ ಇಲ್ಲದೆ ಅದರಿಂದನೂ ಎಂಟರ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದ ಇವೆಲ್ಲ ಬೇರೆ ಬೇರೆ ರೀತಿ ನಮಗೆ ಈ ಜಂತುಹುಳ ಎಂಟರ್ ಆಗ್ಬೋದು. ಯಾವ ಫಾರ್ಮಲ್ಲಿ ಎಂಟರ್ ಆಗ್ಬೋದು ಅಂದರೆ, ದೊಡ್ಡ ಹುಳನೇ ಎಂಟರ್ ಆಗಲ್ಲ ಆಯ್ತಾ, ಅದ್ರ ಮೊಟ್ಟೆ ಕಣ್ಣಕ್ಕೆ ಕಾಣಲ್ಲ, ಇಲ್ಲ ಮೊಟ್ಟೆಯಿಂದ ಹೊಡ್ಕೊಂಡು ಬಂದಿರೋದು ಲಾರ್ವಾ ಅಂತೀವಿ. ಸೊ ಆ ಲಾರ್ವಾ ಕೂಡ ಫುಡ್ಡಿಂದ ಆದರೂ ಹೋಗ್ಬೋದು, ಇಲ್ಲ ಬೇರ್ ಫುಟ್ ವಾಕಿಂಗಿಂದ ಆದರೂ ಹೋಗ್ಬೋದು. ಈಗ ಕೆಲವೊಂದು ಹುಳುಗಳು ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಟೇಪ್ ವಾಮ್ ಅಂತೀವಿ. ಸೊ ಈ ಟೇಪ್ ವಾಮ್ ಏನಾಗುತ್ತೆ ಅಂದರೆ, ಈ ನಾವು ಮೊಟ್ಟೆ ಒಡೆದ್ಬಿಟ್ಟು ಲಾರ್ವಾ ಆಗುತ್ತಲ್ಲ, ಅದು ಕರಳಿಂದ ರಕ್ತನಾಳದಿಂದ ಹಾರ್ಟ್ಗೆ ಹೋಗುತ್ತೆ, ಹಾರ್ಟ್ಗೆ ಹೋಗಿ ಲಂಗ್ಸ್ಗೆ ಹೋಗುತ್ತೆ. ಕೆಲವೊಂದು ಲಂಗ್ಸ್ ಅನ್ನ ಕ್ರಾಸ್ ಮಾಡಿಬಿಟ್ಟು ಮಸಲ್ಲು, ಈಗ ಮಾಂಸದಲ್ಲಿ ಹೋಗಿ ಕುತ್ಕೊಳ್ತವೆ. ಸೊ ಕೈಯಲ್ಲಿರೋ ಮಾಂಸ ಇರ್ಬೋದು, ಕಾಲಲ್ಲಿರೋ ಮಾಂಸ ಇರ್ಬೋದು, ಇವನ್ ತಲೆಯಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಹಾರ್ಟಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಕಣ್ಣೊಳಗೆ ಹೋಗಿ ಕುತ್ಕೊಳ್ಳುತ್ತೆ, ಎಲ್ಲ ಕಡೆ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಈ ಫಿಟ್ಸ್ ಎಲ್ಲ ಬರುತ್ತೆ. ಏನು ಅಂತ ನಾವು MRI ಮಾಡಿದ್ರೆ ಹುಳ ಸೇರ್ಕೊಂಡಿರುತ್ತೆ ಒಳಗಡೆ, ತಲೆ ಒಳಗೆ. ಕೆಲವ್ರು ಬ್ಲೈಂಡು ಆಗಿದ್ದಾವೆ, ಎಷ್ಟೊಂದು ಮಕ್ಕಳು. ಅದು ಹುಳ ಹೋಗ್ಬಿಟ್ಟು ಒಳಗೆ ಕೂತ್ಕೊಂಡು ಬ್ಲೈಂಡ್ ಮಾಡಿರೋ ಕೇಸಸ್ ಪ್ರಾಬ್ಲಮ್ ಮಾಡುತ್ತೆ.
ಹಾರ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅದನ್ನ ಪ್ರಾಬ್ಲಮ್ ಮಾಡುತ್ತೆ. ಲಿವರಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವೊಂದು ಸಾರಿ ತುಂಬ ಸಿವಿಯರು ಆಗ್ಬೋದು. ಹುಳ ಅಂದರೆ ಯಾವಾಗಲೂ ಏನೋ ಮೈಲ್ಡಾಗಿ ಹೊಟ್ಟೆ ನೋವು ಬರೋದು, ಬೇದಿ ಆಗೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಮಾಲ್ ಅಬ್ಸಾರ್ಪ್ಷನ್ ಅಂತೀವಿ, ಜೀರ್ಣ ಪ್ರಕ್ರಿಯೆ ಕಡಿಮೆ ಇರೋದು, ಈ ಥರ ಅಲ್ಲ, ಬೇರೆ ಕಾಂಪ್ಲಿಕೇಶನ್ಸು ಆಗ್ಬೋದು. ಸೊ ಸೇಮ್ ಥಿಂಗ್ ಹ್ಯಾಪನ್ಸ್ ಇದೆ ಇನ್ ಅದರ್ ಅನಿಮಲ್ಸ್. ಅಂದರೆ ಬೇರೆ ಬೇರೆ ಈಗ ಮ್ಯಾಮಲ್ಸ್ ಇರ್ತಾವಲ್ಲ, ಈಗ ಹಂದಿ ಇರ್ಬೋದು, ಇಲ್ಲಾಂದರೆ ಡಾಗ್ಸ್ ಇರ್ಬೋದು, ಕೋಣ, ಈ ಥರ ಬೇರೆ ಬೇರೆದ್ರಲ್ಲೂ ಇರೋದ್ರಿಂದ, ಈಗ ಹಂದಿ ಮಾಂಸ ಸರಿಯಾಗಿ ಬೇಯಿಸದೆ ತಿನ್ನೋದ್ರಿಂದ ಅದರಲ್ಲೂ ಈ ಸಿಸ್ಟ್ ಅಂತ ಹೇಳ್ತೀವಿ. ಈ ಲಾರ್ವಾ ಹೋಗಿ ಏನು ಮಾಡುತ್ತೆ, ಲಾರ್ವಾ ಅಂತ ಹೇಳಿದ್ನಲ್ಲ, ಮೊಟ್ಟೆ ಆದಮೇಲೆ ಲಾರ್ವಾ ಬರುತ್ತೆ. ಲಾರ್ವಾ ಹೋಗ್ಬಿಟ್ಟು ಏನಾಗುತ್ತೆ, ಈ ಇದು ಮಸಲ್ ಒಳಗೆ ಸೇರಿಕೊಂಡು ಗುಳ್ಳೆ ಥರ ಆಗಿ ಸಿಸ್ಟ್ ಅಂತೀವಿ. ಸೊ ಅದು ಕಣ್ಣಿಗೆ ಸರಿಯಾಗಿ ಗೊತ್ತಾಗಲ್ಲ. ಅದನ್ನ ಸರಿಯಾಗಿ ಬೇಯಿಸಿದ್ರೆ ಸತ್ತೋಗುತ್ತೆ. ಅದು ಬೇಯಿಸ್ಲಿಲ್ಲ, ಹಂಗೆ ಹಸಿ ಮಾಂಸ ತಿಂದ್ರಿ ಅಂದರೆ ಅದರಿಂದನೂ ಹೋಗ್ಬೋದು. ಈ ಪೋರ್ಕ್ ಕೆಲವೊಂದ್ಸರಿ ಸಾಸೇಜಸ್ ಅದೇನೇನೋ ಅಂತಾರೆ, ಎಸ್ಪೆಷಲಿ ಯುರೋಪಲ್ಲೆಲ್ಲ ಫೇಮಸ್ಸು. ಸೊ ಅದೆಲ್ಲ ಬೇಯಿಸದೆ ಹಂಗೆ ತಿಂದ್ರೆ ಅದರಿಂದ ಕೂಡ ಎಂಟ್ರ್ ಆಗುತ್ತೆ. ಓಕೆ. ಸೊ ಆ ರೀತಿ ಫುಡ್ ಮುಖಾಂತರ ಕೂಡ ಎಂಟ್ರಿ ಆಗಬಹುದು ಅಂತ. ಸೊ ವೆಜ್, ನಾನ್ ವೆಜಿಟೇರಿಯನ್ ಎಲ್ಲ ಕಡೆಯಿಂದನೂ ಎಂಟ್ರ್ ಆಗುತ್ತೆ. ಓಕೆ. ಸೊ ಬರೀ ನಾನ್ ವೆಜಿಟೇರಿಯನ್ಸ್ ಗೆ ಮಾತ್ರ ಅಂತಲ್ಲ, ವೆಜ್ ಅಲ್ಲೂ ಕೂಡ ಬರುವಂತ ಸಾಧ್ಯತೆ ಇದಾವೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಂತು ಹುಳದ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ, ಇದಕ್ಕೆ ಮೆಡಿಸಿನ್ ಯಾವ ರೀತಿಯಾಗಿರುತ್ತೆ, ಹೇಗೆ ತಡೆಗಟ್ಟಬಹುದು, ಈ 3 ವಿಚಾರದ ಬಗ್ಗೆ ಕೂಡ ಡಾಕ್ಟರ್ ನಮಗೆ ಹೆಚ್ಚಿನ ವಿವರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.